ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈಗ ಕೇಳುತ್ತಿರುವುದು ಕೇವಲ ಜಾತಕವಲ್ಲ, ಇದು ನಿಮ್ಮ ಜೀವನದ ಭೂಮಿಯೊಳಗೆ ಒದಗಿರುವ ಚಿನ್ನದ ನಿಧಿಯನ್ನು ತೆಗೆಯೋದಕ್ಕೆ ಬಂದಿರುವ ದೈವಿಕ ಕರೆ. ಇತ್ತೀಚೆಗೆ ನಿಮಗೆ ಅನಿಸ್ತಾ ಇದೆಯಾ, ಜೀವನ ತುಂಬ ನಿಧಾನವಾಗಿ ಸಾಗ್ತಾ ಇದೆ ಅಂತ? ನೀವು ಕಷ್ಟಪಟ್ಟು ಕಟ್ಟಿದ ಗೋಪುರವನ್ನು ಯಾರೋ ಅಲುಗಾಡಿಸ್ತಾ ಇದ್ದಾರೆ ಹೀಗಂತ ನಿಮಗೆ ಅನಿಸ್ತಾ ಇದೆ. ಆದರೆ ಅದೇ ಸಮಯಕ್ಕೆ ನಿಮ್ಮೊಳಗೆ ಒಂದು ಸ್ಥಿರವಾದ ಧ್ವನಿ ಅನ್ನೋದು ಹೇಳ್ತಾ ಇದೆ, ತಾಳ್ಮೆಯಿಂದಿರು, ನಿನ್ನ ಸಮಯ ಬರ್ತಾ ಇದೆ ಅಂತ. ಇದು ಸುಳ್ಳಲ್ಲ. ನೀವು ವೃಷಭ ರಾಶಿಯವರು, ಶುಕ್ರನ ಮಕ್ಕಳು, ಭೂಮಿ ತತ್ವದ ರಾಶಿ. ನೀವು ಅವಸರ ಮಾಡೋದಿಲ್ಲ, ಆದರೆ ಒಮ್ಮೆ ಹೆಜ್ಜೆ ಇಟ್ಟರೆ ಹಿಂದೆ ಸರಿಯೋದಿಲ್ಲ. ಕಳೆದ ಒಂದೆರಡು ವರ್ಷದಿಂದ ಶನಿ ನಿಮ್ಮನ್ನು ಚೆನ್ನಾಗಿ ಪರೀಕ್ಷೆ ಮಾಡಿದ್ದಾನೆ. ಹಣಕಾಸು, ಸಂಬಂಧ, ಆರೋಗ್ಯ ಎಲ್ಲದರಲ್ಲೂ ಕೂಡ ನಿಧಾನಗತಿ, ತಡೆ, ವಿಳಂಬ. ನೀವು ಸುಖವನ್ನು ಬಯಸುವವರು, ಆದರೆ ಸುಖವೇ ನಿಮ್ಮಿಂದ ದೂರ ಓಡಿದಂತೆ ಭಾಸ ಆಗ್ತಾ ಇದೆ. ಕುಟುಂಬಕ್ಕಾಗಿ ದುಡಿದ್ರೂ ಕೂಡ ನಿಮ್ಮನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ತಿಲ್ಲ. ಆ ಥರ ನಿಮಗೆ ನೋವು. ಆದರೆ ಕೇಳಿ, ನಿಮ್ಮ ಮೌನದ ತಪಸ್ಸು ಮುಗಿಯುವ ಕಾಲ ಬಂದಿದೆ. ನಿಮ್ಮ ಜೀವನದಲ್ಲಿ ಈಗ ಭೂಕಂಪ ಅನ್ನೋದು ಅಲ್ಲ, ಭೂಮಿಯೇ ಚಿನ್ನವಾಗುವ ಕಾಲ ಶುರುವಾಗಿದೆ. ಬ್ರಹ್ಮಾಂಡ ನಿಮಗೆ 3 ಮುಖ್ಯ ಸಂಕೇತಗಳನ್ನು ಕೊಡ್ತಾ ಇದೆ. ಮೊದಲನೇದು, ನಿಮಗೆ ಇದ್ದಕ್ಕಿದ್ದಂತೆ ಹಳೆಯ ವಸ್ತುಗಳ ಮೇಲೆ ಪ್ರೀತಿ. ಹಳೆಯ ಫೋಟೋ, ಹಳೆಯ ಮನೆ, ಹಳೆಯ ಆಭರಣ ನೋಡಬೇಕು ಅಂತ ನಿಮಗೆ ಅನಿಸ್ತಾ ಇದೆಯಾ? ಇದು ನಿಮ್ಮ ಮೂಲವನ್ನು ಮಾಡಿಕೊಳ್ಳುವ ಒಂದು ಸಮಯ ಬಂದಿದೆ ಅಂತ ಸೂಚನೆ ಆಗಿರುತ್ತೆ. ಎರಡನೆಯದು, ಹಸು, ಬಿಳಿ ಹೂವು, ಸುಗಂಧ ದ್ರವ್ಯ ಅಥವಾ ಸಂಗೀತ ಕನಸಲ್ಲಿ ಬರ್ತಾ ಇದೆಯಾ? ಭಯ ಪಡಬೇಡಿ, ಶುಕ್ರ ಗ್ರಹ ನಿಮ್ಮ ಮೇಲೆ ಸಂಪೂರ್ಣ ಕೃಪೆ ತೋರೋದಕ್ಕೆ ಸಿದ್ಧ ಆಗಿದ್ದಾನೆ ಅಂತಾನೆ ಅರ್ಥ ಇರುತ್ತೆ. ಮೂರನೆಯದು, ತಿನ್ನುವ ಅಭಿರುಚಿ ಬದಲಾಗ್ತಾ ಇದೆಯಾ? ಸಿಹಿ ತಿನ್ನಬೇಕು ಅಥವಾ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಅಡುಗೆ ಬೇಕು ಅಂತ ಅನಿಸ್ತಾ ಇದೆಯಾ? ಇದು ನಿಮ್ಮ ದೇಹ ಭೂಮಿ ತತ್ವದ ಜೊತೆ ಸಂಪರ್ಕ ಬೆಳೆಸ್ತಾ ಇರುವ ಒಂದು ಲಕ್ಷಣ ಅಂತಾನೆ ಹೇಳ್ಬೋದು. ವೃಷಭ ರಾಶಿಯವರೇ, ನೀವು ಪ್ರೀತಿಸಿದರೆ ಪ್ರಾಣ ಕೊಡ್ತೀರಿ, ಆದರೆ ಸುಲಭವಾಗಿ ಯಾರನ್ನು ಕೂಡ ನಂಬೋದಿಲ್ಲ. ನಿಮ್ಮದು ಸ್ಥಿರ ಸ್ವಭಾವ. ಬದಲಾವಣೆ ಏನು ಅಂತಂದರೆ ನಿಮಗೆ ಭಯ. ಏನಾದರೂ ಬದಲಾವಣೆ ಆಗ್ತಾ ಇದೆ ಅಂದ್ರೆ ನಿಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಸುತ್ತಲೂ 2 ರೀತಿಯ ಶಕ್ತಿಗಳು ಕೆಲಸ ಮಾಡ್ತಾ ಇದೆ. ಒಂದು, ನಿಮ್ಮ ಶ್ರಮವನ್ನು ನೋಡಿ ಮೆಚ್ಚುವವರು, ನಿಮ್ಮ ತಾಳ್ಮೆಯನ್ನು ಗೌರವಿಸುವವರು. ಆದರೆ ನೀವು ನಿಮ್ಮ ಅನುಮಾನದಿಂದ ಅವರನ್ನು ಹತ್ತಿರ ಸೇರಿಸ್ಕೊಳ್ತಾ ಇಲ್ಲ. ಎರಡನೆಯದು, ನಿಮ್ಮ ಸ್ಥಿರತೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು. ನೀವು ನಿಧಾನವಾಗಿ ಗೆಲ್ತೀರಿ ಅಂತ ಗೊತ್ತಿದ್ದು ನಿಮ್ಮ ದಾರಿಗೆ ಮುಳ್ಳು ಹಾಕುವವರು. ಅವರು ನಿಮ್ಮ ಕುಟುಂಬದಲ್ಲೇ ಇರ್ಬೋದು, ಕಚೇರಿಯಲ್ಲೇ ಇರಬಹುದು, ಅಥವಾ ನಿಮಗೆ ಮುಂದಿನ ಉಣ್ಮೆಯಿಂದ ಒಂದು ಅಮಾವಾಸ್ಯೆಯ ನಡುವೆ ಒಂದು ಘಟನೆ ಅನ್ನೋದು ಸಂಭವಿಸಬಹುದು. ಹಣದ ವಿಷಯದಲ್ಲಿ ಅಥವಾ ಆಸ್ತಿ ವಿಷಯದಲ್ಲಿ ಒಂದು ದೊಡ್ಡ ಚರ್ಚೆ, ಒಂದು ನಿರ್ಧಾರ. ಆ ದಿನ ಯಾರು ನಿಮ್ಮ ನಿಜವಾದ ಹಿತೈಷಿಗಳು, ಯಾರು ಕೇವಲ ನಿಮ್ಮ ಸಂಪತ್ತಿಗೆ ಹಿತೈಷಿಗಳು ಅಂತ ನೀವು ಹಾಲು ಮತ್ತು ನೀರು ಯಾವ ಥರ ಬೇರು ಮಾಡ್ತೀವಿ ಆ ಥರ ಬೇರು ಮಾಡಬಹುದು, ಬೇರ್ಪಡಿಸುತ್ತೆ. ನೀವು ಜಗಳ ಇಷ್ಟಪಡೋದಿಲ್ಲ, ಆದರೆ ಈ ಬಾರಿ ಮೌನವಾಗಿದ್ದರೆ ನಿಮ್ಮ ಪಾಲಿನ ಹಕ್ಕನ್ನು ನೀವು ಕಳೆದುಕೊಳ್ತೀರಿ. ನೆನ್ಪಿಡಿ, ವೃಷಭ ರಾಶಿಯವರು ಸಿಟ್ಟಾದರೆ ನಂದಿ ಇದ್ದಂತೆ. ಆ ಸಿಟ್ಟು ನ್ಯಾಯಕ್ಕಾಗಿ ಇರಲಿ. ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮದು ಕಷ್ಟಪಟ್ಟು ಸಂಪಾದಿಸುವ ರಾಶಿ. ದುಡ್ಡಿನ ಬೆಲೆ ನಿಮಗೆ ಚೆನ್ನಾಗಿ ಗೊತ್ತು, ಆದರೆ ಕಳೆದ ಕೆಲವು ಸಮಯದಿಂದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ಬಂದ ದುಡ್ಡು ಖರ್ಚು, ಅನಾರೋಗ್ಯ ಅಥವಾ ಕುಟುಂಬದ ಜವಾಬ್ದಾರಿಗೆ ಹೋಗ್ತಾ ಇದೆ. ಉಳಿತಾಯ ಶೂನ್ಯ ಆಗಿದೆ ಅಂತ ನೀವು ಯಾವಾಗಲೂ ಕೂಡ ಕೊರಗ್ತಾ ಇರ್ತೀರಿ. ಈಗ ಸಿಹಿ ಸುದ್ದಿ ಕೇಳಿ, ಗುರುಗ್ರಹ ನಿಮ್ಮ ಧನಸ್ಥಾನವನ್ನು ಬಲಪಡಿಸ್ತಾ ಇದ್ದಾನೆ. ಜೊತೆಗೆ ಶನಿ ನಿಮ್ಮ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ. ಇದರ ಅರ್ಥ ನಿಮ್ಮ ಹಳೆಯ ಶ್ರಮಕ್ಕೆ ಈಗ ಬಡ್ಡಿ ಸಮೇತ ಫಲ ಸಿಗುವ ಕಾಲ ಬಂದಿದೆ ಅಂತಾನೆ ಅರ್ಥ. ನಿರೀಕ್ಷಿಸಿದ ಅನ್ಎಕ್ಸ್ಪೆಕ್ಟೆಡ್ ಮೂಲದಿಂದ ನಿಮಗೆ ಹಣ ಬರುತ್ತೆ. ಅದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಬಹಳ ದಿನದಿಂದ ನಿಂತಿದ್ದ ಒಂದು ಕೋರ್ಟ್ ಕೇಸ್ ಆಗಿರ್ಬೋದು, ಅದು ಗೆಲ್ಲಬಹುದು. ಅಥವಾ ನೀವು ಮಾಡಿದ ಒಂದು ಸಣ್ಣ ಹೂಡಿಕೆ ಏನಿದೆ ಅದು ದೊಡ್ಡ ಲಾಭವನ್ನು ತಂದುಕೊಳ್ಬೋದು. ಭೂಮಿ, ಚಿನ್ನ ಅಥವಾ ಬೆಳ್ಳಿ ವ್ಯವಹಾರ ಮಾಡುವವರಿಗೆ ಇದು ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ನಿಮಗೆ ಇರುತ್ತೆ. ವೃಷಭ ರಾಶಿಯವರಿಗೆ ಐಷಾರಾಮಿ ವಸ್ತುಗಳ ಮೇಲೆ ಮೋಹ ಜಾಸ್ತಿ. ಹಣ ಬಂದ ತಕ್ಷಣ ಕಾರ್ ತಗೋಬೇಕು, ಚಿನ್ನ ತಗೋಬೇಕು,
ಮನೆ ಅಲಂಕಾರಕ್ಕೆ ಖರ್ಚು ಮಾಡಬೇಡಿ. ಮೊದಲು ಸಾಲ ತೀರಿಸಿ ನಂತರ ಸ್ಥಿರ ಆಸ್ತಿ ಮಾಡಿ. ಯಾರಿಗಾದರೂ ಗ್ಯಾರಂಟಿ ಹಾಕೋದಕ್ಕೆ, ಸಾಲ ಕೊಡೋದಕ್ಕೆ ಹೋಗಬೇಡಿ. ಕೊಟ್ಟ ಹಣ ಮರಳಿ ಬರೋದು ಕಷ್ಟ. ನಿಮ್ಮ ಹಣದ ಗುಟ್ಟನ್ನು ನಿಮ್ಮ ಹೆಂಡತಿ ಅಥವಾ ಗಂಡನ ಹೊರತುಪಡಿಸಿ ನೀವು ಯಾರಿಗೂ ಹೇಳೋದಕ್ಕೆ ಹೋಗಬಾರ್ದು. ಇನ್ನು ನಿಮ್ಮ ಪ್ರೇಮ ಜೀವನ ಮತ್ತು ಸಂಬಂಧದ ಬಗ್ಗೆ ಹೇಳೋದಾದರೆ, ನೀವು ಸಂಬಂಧದಲ್ಲಿ ಸ್ಥಿರತೆಯನ್ನು ಬಯಸ್ತೀರಿ. ಒಮ್ಮೆ ಕೈ ಹಿಡಿದರೆ ಜೀವನ ಪೂರ್ತಿ ಬಿಡೋದಿಲ್ಲ. ಆದರೆ ನಿಮ್ಮ ಈ ಪಾಸಿಟಿವ್ನೆಸ್ ಸ್ವಭಾವ ಏನಿದೆ, ನಿಮ್ಮ ಅನುಮಾನ ನಿಮ್ಮ ಸಂಗಾತಿಗೆ ಉಸಿರುಗಟ್ಟುವಂತೆ ಮಾಡಬಹುದು. ಮದುವೆ ಆಗಿರೋರಿಗೆ ಮುಂದಿನ 50 ದಿನ ಬಹಳ ಮುಖ್ಯ. ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗಬಹುದು. ನಿಮ್ಮ ಅಹಂಕಾರ ಬಿಟ್ಟು ಮೊದಲು ನೀವು ಮಾತನಾಡಿ. ಯಾಕೆಂದರೆ ನಿಮ್ಮ ಸಂಗಾತಿ ನಿಮ್ಮ ಆಧಾರ ಸ್ತಂಭ ಆಗಿರುತ್ತಾರೆ. ಅವರನ್ನು ಕಳೆದುಕೊಂಡ್ರೆ ನೀವು ಕುಸಿದು ಬೀಳ್ತೀರಿ. ಒಂಟಿಯಾಗಿರುವ ವೃಷಭ ರಾಶಿಯವರಿಗೆ ಒಂದು ವಿಶೇಷ ಸೂಚನೆ. ನಿಮ್ಮನ್ನು ನಿಜವಾಗಿಯೂ ಕೂಡ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಅವರು ಬಹಳ ಸಿಂಪಲ್ ಆಗಿರ್ತಾರೆ, ಸರಳವಾಗಿರ್ತಾರೆ. ಅವ್ರ ಸ್ವಭಾವ ನಿಮ್ಮಂತಲೇ ಶಾಂತ ಸ್ವಭಾವದವರಾಗಿರ್ತಾರೆ. ಅವರು ನಿಮ್ಮ ಅಂತಸ್ತು, ನಿಮ್ಮ ಹಣ ನೋಡಿ ಬರೋದಿಲ್ಲ, ನಿಮ್ಮ ಗುಣ ನೋಡಿ ಬರ್ತಾರೆ. ಆದರೆ ನೀವು ನಿಮ್ಮ ಹಳೆಯ ಪ್ರೇಮ, ವೈಫಲ್ಯದ ಕಹಿಯನ್ನು ಹೊತ್ಕೊಂಡು ಅವರನ್ನು ದೂರ ತಳ್ಳಬೇಡಿ. ಈ ಬಾರಿ ನಿಮ್ಮ ಹೃದಯದ ಬಾಗಿಲು ತೆರೀರಿ. ಆದರೆ ನಿಮ್ಮ ಮನೆಯ ಬೀಗದ ಕೈ ಮಾತ್ರ ನಂಬಿಕೆ ಗೆದ್ದವರಿಗೆ ಕೊಡಿ. ಆರೋಗ್ಯ, ನೀವು ಸುಖ ಭೋಜಿಗಳು, ತಿನ್ನುವುದು ಮಲಗುವುದು ನಿಮಗೆ ಇಷ್ಟ. ಇದೇ ನಿಮ್ಮ ದೊಡ್ಡ ಸಮಸ್ಯೆ ಕೂಡ ಆಗಿರುತ್ತೆ. ಶುಕ್ರನು ಗಂಟಲು, ಕುತ್ತಿಗೆ, ಥೈರಾಯ್ಡ್, ಸಂತಾನೋತ್ಪತ್ತಿ ಅಂಗಗಳ ಕಾರಕ ಆಗಿರ್ತಾನೆ. ನಿಮಗೆ ಕಫ ಸಂಬಂಧಿ ಕಾಯಿಲೆ, ತೂಕ ಜಾಸ್ತಿ ಆಗೋದು, ಥೈರಾಯ್ಡ್, ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ. ಗಂಟಲು ನೋವು, ಟಾನ್ಸಿಲ್ ಪದೇ ಪದೇ ಕಾಡಬಹುದು. ಮುಂದಿನ 2 ತಿಂಗಳು ಆದಷ್ಟು ತಂಪು ಪದಾರ್ಥ, ಐಸ್ ಕ್ರೀಮ್, ಮೊಸರು ರಾತ್ರಿ ಸಮಯದಲ್ಲಿ ತಿನ್ನಬೇಡಿ. ನಿಮಗೆ ಒಂದು ದೈವಿಕ ಪರಿಹಾರವನ್ನು ಹೇಳ್ತೀನಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಕಮಲದ ಹೂ, ತಾವರೆ ಹೂ ಏನಿದೆ ಅಥವಾ ಮಲ್ಲಿಗೆ ಹೂವನ್ನು ಅರ್ಪಣೆ ಮಾಡಿ, ಬಿಳಿ ಬಟ್ಟೆ ಧರಿಸಿ, ಓಂ ಶುಂ ಶುಕ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಹೇಳಿ. ಇದು ನಿಮ್ಮ ದೇಹದಲ್ಲಿ ಹಾರ್ಮೋನ್ ಸಮತೋಲನದಲ್ಲಿ ತರುತ್ತೆ. ಚರ್ಮದ ಕಾಂತಿ ಜಾಸ್ತಿ ಆಗುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನಿಮ್ಮ ದೇಹವೇ ನಿಮ್ಮ ದೇವಸ್ಥಾನ. ಅದನ್ನು ಅತಿಯಾಗಿ ತಿಂದು ಹಾಳು ಮಾಡಿಕೊಳ್ಬೇಡಿ. ವಜ್ರ ಅಥವಾ ಓಪಲ್ ರತ್ನ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಆದರೆ ಜಾತಕ ನೋಡದೆ ಧರಿಸಬೇಡಿ. ವೃಷಭ ರಾಶಿಯವರೇ, ನೀವು ಕನಸಲ್ಲಿ ಹೊಲ, ಗದ್ದೆ, ಹಸಿರು ತೋಟ, ಆಭರಣ ಅಥವಾ ಬಿಳಿ ಹಸುವನ್ನು ನೋಡ್ತಾ ಇದ್ದೀರಾ? ಸಂಭ್ರಮಿಸಿ. ಇದು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವ ಸೂಚನೆ ಆಗಿರುತ್ತೆ. ನೀವು ಸಾಮಾನ್ಯರಲ್ಲ. ನಿಮ್ಮ ಮಾತಿನಲ್ಲಿ ಮಧುರತೆ ಇದೆ. ನಿಮ್ಮ ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ. ನೀವು ಯಾರನ್ನಾದರೂ ಮನಸಾರೆ ಹರಿಸಿದರೆ ಅವರಿಗೆ ಒಳ್ಳೆಯದಾಗುತ್ತೆ. ನಿಮ್ಮ ಆಶೀರ್ವಾದಕ್ಕೆ ಬಹಳ ಶಕ್ತಿ ಇದೆ. ಆದ್ದರಿಂದ ಯಾವಾಗಲೂ ಕೂಡ ಒಳ್ಳೆಯದನ್ನೇ ನೀವು ಮಾತನಾಡಿ, ಒಳ್ಳೆಯದನ್ನೇ ಬಯಸಿ. ನನ್ನ ಮನೆಗೆ ಸಂಪತ್ತು ಹರಿದು ಬರ್ತಾ ಇದೆ, ನನ್ನ ಕುಟುಂಬ ಸುಖವಾಗಿದೆ, ನಾನು ಆರೋಗ್ಯವಾಗಿದ್ದೀನಿ ಅಂತ ಪ್ರತಿದಿನ ಬೆಳಗ್ಗೆ ದೇವರ ಮುಂದೆ ದೀಪ ಹಚ್ಚಿ ಹೇಳ್ಕೊಳ್ಳಿ. ನಿಮ್ಮ ಸಂಕಲ್ಪವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ನೀವು ಮಣ್ಣಿಗೆ ಸಹನೆ ಇದೆ, ತಾಳ್ಮೆ ಇದೆ. ಆದರೆ ಅದೇ ಮಣ್ಣನ್ನು ಗಟ್ಟಿಯಾಗಿ ತಟ್ಟಿ ಕುಂಬಾರ ಮಡಿಕೆ ಮಾಡ್ತಾನೆ. ನಿಮ್ಮ ಕಷ್ಟಗಳು ನಿಮ್ಮನ್ನು ಮಡಿಕೆ ತಟ್ಟಿದಂತೆ ತಟ್ಟಿ ನಿಮ್ಮನ್ನು ಗಟ್ಟಿ ಮಾಡುತ್ತೆ. ಮುಂದಿನ 6 ತಿಂಗಳು ನಿಮ್ಮ ಜೀವನದ ದೊಡ್ಡ ಬದಲಾವಣೆಯ ಕಾಲ ಆಗಿರುತ್ತೆ. ಶನಿ ನಿಮ್ಮ ಭಾಗ್ಯಸ್ಥಾನವನ್ನು ಬಲಪಡಿಸ್ತಾರೆ. ಶುಕ್ರ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಾರೆ. ಈ 2 ಗ್ರಹಗಳು ಸೇರಿ ನಿಮ್ಮನ್ನು ಶ್ರೀಮಂತ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಸಮಯದಲ್ಲಿ ಸೋಮಾರಿತನ ಬೇಡ. ಬೆಳಗ್ಗೆ ಬೇಗ ಎದ್ದು ಹಾಲು, ಅನ್ನದಾನ ಮಾಡಿ, ಹಸುವಿಗೆ ರೊಟ್ಟಿ ತಿನ್ನಿಸಿ. ನಿಮ್ಮ ಕೆಲಸದಲ್ಲಿ ಶಿಸ್ತು ತನ್ನಿ. ನಿಮ್ಮನ್ನು ಕಡೆಗಣಿಸಿದವರ ನಿಮ್ಮನ್ನು ನೋಡಿ ದಂಗಾಗುವ ಸಮಯ ಬಂದಿದೆ. ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮ ಹಣ ಇಡುವ ಪರ್ಸ್ ಅಥವಾ ಬೀರಲ್ಲಿ ಬಿಳಿ ಬಣ್ಣದ ವಸ್ತ್ರ ಇಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಮತ್ತು 1 ರೂಪಾಯಿ ನಾಣ್ಯ ಇಟ್ಬಿಡಿ. ಬಿಳಿ ಬಣ್ಣದ ಶುಕ್ರನಿಗೆ ಪ್ರಿಯ ಇದು ನಿಮ್ಮ ಬಳಿ ಹಣ ನಿಲ್ಲುವಂತೆ ಮಾಡುತ್ತೆ. ನಿಮ್ಮ ವ್ಯವಹಾರದಲ್ಲಿ ಬಿಳಿ ಕಾಗದ ಪದ್ಧತಿ, ಇದನ್ನು ನೀವು ಬಿಳಿ ಕಾಗದವನ್ನು ಜಾಸ್ತಿ ಬಳಸಿ. ಅದು ಶುದ್ಧತೆ ಮತ್ತು ಲಾಭದ ಸಂಕೇತವಾಗಿರುತ್ತೆ. ವೃಷಭ ರಾಶಿಯವರೇ, ನೀವು ಆಮೆ ಇದ್ದಂತೆ.
ಮೊಲಕ್ಕೆ ಸೋಲಿಸಿದ್ದು ನಿಮ್ಮ ತಾಳ್ಮೆ ಆಗಿರುತ್ತೆ, ನಿಮ್ಮ ಸ್ಥಿರತೆ. ಜಗತ್ತು ಇಷ್ಟೇ ನೀವು ವೇಗವಾಗಿ ಓಡಿದರೂ ಕೂಡ ನೀವು ನಿಮ್ಮ ಲಯ ಬಿಡೋದಿಲ್ಲ. ಅದೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ನಿಮ್ಮನ್ನು ನೋಡಿ ನಿಧಾನ ಅಂತ ಅಣಗಿಸಿದವರು ಇಂದು ನೀವು ಕಟ್ಟಿದ ಸಾಮ್ರಾಜ್ಯ ನೋಡಿ ಬೆರಗಾಗ್ತಾರೆ. ನಿಮ್ಮ ಕುಟುಂಬವೇ ನಿಮ್ಮ ಶಕ್ತಿ, ನಿಮ್ಮ ದೌರ್ಬಲ್ಯ ಎರಡೂ ಕೂಡ ಇರುತ್ತೆ. ಅವರಿಗಾಗಿ ನೀವು ಏನು ಬೇಕಾದರೂ ಮಾಡ್ತೀರಿ. ಈಗ ನಿಮ್ಮ ಜೀವನದ ಹೊಸ ಅಧ್ಯಾಯ ಅನ್ನೋದು ಶುರುವಾಗ್ತಾ ಇದೆ. ಇದರಲ್ಲಿ ಕಣ್ಣೀರಿಗೆ ಜಾಗ ಇಲ್ಲ, ಕೇವಲ ನೆಮ್ಮದಿ, ಸಮೃದ್ಧಿ ಮತ್ತು ಗೌರವಕ್ಕೆ ಮಾತ್ರ ಜಾಗ. ನಿಮ್ಮನ್ನು ಬಳಸಿಕೊಂಡವರು, ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ ಅಂತ ಅಂದುಕೊಂಡವರು ಈಗ ನಿಮ್ಮ ಕಾಲು ಹಿಡಿಯುವ ಒಂದು ಟೈಮ್ ಅನ್ನೋದು ಬರ್ತಾ ಇದೆ. ಅವರಿಗೆ ಉತ್ತರ ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ನಗುವೇ ಅವರಿಗೆ ದೊಡ್ಡ ಶಿಕ್ಷೆ ಆಗಿರುತ್ತೆ. ನೀವು ಎಲ್ಲದಕ್ಕೂ ಸಿದ್ಧರಿದ್ದೀರಾ. ನಿಮ್ಮ ತಾಳ್ಮೆಗೆ ಸಿಗಬೇಕಾದ ಫಲವನ್ನು ಪಡೆಯೋದಕ್ಕೆ ಸಿದ್ಧರಿದ್ದೀರಾ. ನಿಮ್ಮ ಕನಸಿನ ಮನೆ, ನಿಮ್ಮ ಕಾರು, ನೆಮ್ಮದಿಯ ಜೀವನವನ್ನು ನಿಮ್ಮದಾಗಿಸಿಕೊಳ್ಳೋದಕ್ಕೆ ನೀವು ಸಿದ್ಧರಿದ್ದೀರಾ. ಹಾಗಿದ್ರೆ ಈ ಕ್ಷಣನೇ ಕಮೆಂಟ್ ಬಾಕ್ಸಲ್ಲಿ ನಾನು ವೃಷಭ ರಾಶಿ, ನನ್ನ ಕಾಲ ಶುರುವಾಗ್ತಾ ಇದೆ, ನನಗೆ ಒಳ್ಳೆಯದಾಗ್ತಾ ಇದೆ ಅಂತ ಬರೀರಿ. ನಿಮ್ಮ ಮಾತಿಗೆ ಶಕ್ತಿ ಇದೆ, ಬ್ರಹ್ಮಾಂಡ ಅದನ್ನು ಕೇಳಿಸಿಕೊಳ್ತಾ ಇದೆ. ಈ ವಿಡಿಯೋವನ್ನು ಇನ್ನೂವರೆಗೂ ನೋಡಿದರೆ ಅಂದರೆ ಇಷ್ಟ ಇದೆ ಅಂತಲೇ ಅರ್ಥ. ನೀವು ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ಪ್ರತಿ ಶಬ್ದ ಕೂಡ ನಿಮ್ಮ ಮನಸ್ಸಿನ ಭಯವನ್ನು ಕಳೆದು ಭರವಸೆಯನ್ನು ತುಂಬಿದೆ. ನೆನಪಿಡಿ, ನೀವು ವೃಷಭ ರಾಶಿ, ನೀವು ಲಕ್ಷ್ಮೀ ಪುತ್ರರು. ನಿಮ್ಮ ಪಯಣ ಈಗ ಚಿನ್ನದ ಹಾದಿಯಲ್ಲಿ ಶುರುವಾಗ್ತಾ ಇದೆ. ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.